ಹಾಯ್ ಹೆಲೋ ನಮಸ್ಕಾರ. ಇವತ್ತು ನಮ್ಮ ಬ್ಲಾಗ್ ಹಲಸಿನಕಾಯಿ ಚಿಪ್ಸ್. ಬನ್ನಿ ನಾವು ಹೇಗೆ ಮಾಡ್ತೇವಂತ ನೋಡಿ. ನೋಡಿ, ಇವನೊಬ್ಬ ಆ್ಯಕ್ಷನ್ ಕೊಡ್ತಿದ್ದಾನೆ ಕಟ್ ಮಾಡಿದಾಗೆ. ಇವನ್ ಕಟ್ ಮಾಡಿದ್ದಲ್ಲ, ಅಪ್ಪ ಕಟ್ ಮಾಡಿದ್ದು. ನೋಡಿ ಅಮ್ಮ ಹೇಗೆ ಅದು ಅಂದರೆ ಹಣ್ಣಾಗಿದ ಕಾಯಿ ಉಂಟಂತ ನೋಡಲಿಕ್ಕೆ ಬೆಳ್ತಿದ ಇಲ್ವಾ ಅಂತ. ಅಮ್ಮನ ರಿಸಲ್ಟಿಗೆ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ಇವರ ಮೇಲಾನೆ ತೆಗೆದಿದ್ದಾರೆ. ಹಣ್ಣಾಗಲಿಲ್ಲ, ಆಗ್ತದೆ. ಪಾಪ ಮಕ್ಕಳಿಗೋಸ್ಕರ ಈಗ ಅದನ್ನು ಮಾಡ್ತಾ ಇದ್ದಾರೆ, ಅವರು ಕಟ್ ಮಾಡ್ತಾ ಇದ್ದಾರೆ ಹಲಸಿನ ಕಾಯಿಯನ್ನು. ಅಲ್ಲ ರೀ, ಕಷ್ಟ ಆಗ್ತಾ ಉಂಟಾ ಇಲ್ವಾ? ಅವ್ರಿಗೆ ಕಷ್ಟ ಆದರೂ ಮಕ್ಕಳಿಗೋಸ್ಕರ ಅಲ್ವಾ, ಹಾಗೆ ಭಾರಿ ಖುಷಿಯಲ್ಲಿದ್ದಾರೆ ಅವರು. ಈಗ 5:30 ಗಂಟೆ ಈಗಲೇ ಆಯ್ತೀನಿ, ಎಷ್ಟು ಗಂಟೆ ಮುಗಿತದ ಗೊತ್ತಿಲ್ಲ. ನೋಡಿ, ಅದು ದೊಡ್ಡ ಹಲಸಿನಕಾಯಿ, ಅವರಿಗೆ ಸ್ವಲ್ಪ ಕಟ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಉಂಟು. ಈ ಕೆಲವೆಲ್ಲ ಓಡಿಸು ಕನ್ನಡದಲ್ಲಿ ಗೊತ್ತೇ ಆಗೋದಿಲ್ಲ, ನೀವು ನಗಡಬೇಡಿ ಆಯಿತಾ. ಇದು ಈಗ ಎಂತ ನೋಡಿ, ಇಷ್ಟು ಬಿಡಿಸಿ ಆಯಿತು. ಒಮ್ಮೆ ತಗೊಂಡೋಗಿ ನೀವೆಲ್ಲ ಅದನ್ನು ಬಿಡಿಸ್ತಾ ಇರಿ ಇನ್ನು. ಅಬ್ಬಾ, ಹೇಳಿದ ಕೂಡಲೇ ಒಂದು ನಾನ್ ಸ್ಪೀಡಲ್ಲಿ ಬಂತದು. ಇಲ್ಲದ್ರೆ ಒಬ್ಬೊಬ್ಬರು ಪಾಪ ಅವರು ಹೆಲ್ಪ್ ಮಾಡಿದಾಗ್ತದೆ. ಮೊನ್ನೆ ಹಾಗೆ, ಮೊದಲು ಸತಿ ಮಾಡಿದ್ರು ಹಾಗೆ ಅವರು ಹೆಲ್ಪ್ ಮಾಡಿದಾಗ್ತದೆ. ಒಬ್ಬರಿಗಂದರೆ ತುಂಬೊತ್ತಾಗ್ತದೆ ಇದು. ಈಗ ಒಂದು 5:30ಗೆ ಸ್ಟಾರ್ಟ್ ಮಾಡಿದ್ದುಂಟಲ್ಲ, ಒಂದು 7:30 8 ಗಂಟೆ ಆಗ್ಬೋದು ಈಗ. ಎಲ್ಲ ನೋಡ್ಕೊಳ್ಳಿ, ಇದು ಈ ವರ್ಷದ್ದು ಕೊನೆಯ ಹಲಸಿನ ಹಣ್ಣು ನಮ್ಮ ಮನೆಯದ್ದು. ಹಲಸಿನ ಹಣ್ಣು ಅಲ್ಲ, ಕಾಯಿ. ಕಾಯಿ ತುಂಬ ಉಂಟು, ಆದರೆ ನಮಗೆಲ್ಲ ಸಿಕ್ಕುವಾಗ ಅದು ಮಂಗ ಎಲ್ಲ ತಿಂದು ಉಳ್ದದ್ದು ಸಿಕ್ಕುದಲ್ಲ. ಮತ್ತೆ ಇದನ್ನು ಯಾವಾಗಲೂ ಮಾಡ್ತಾ ಇದ್ರೆ ಸಾಕಾಗಿ ಹೋಗ್ಬೋದು. ಅಲ್ಲ, ಇನ್ನೂ ಹಣ್ಣೇ ಸಿಗೋದು, ಇನ್ನೂ ಸಿಗೋದಿಲ್ಲ, ಹಸಿ ಸಿಗೋದಿಲ್ಲ. ಕೆಲವರು ಹೇಳಿದರು ಮಾಡಿ ನೀವು ಮಾರ್ತೀರಾ ಅಂತ. ಮಾರೋ ಎಲ್ಲ ವಹಿವಾಟೆಲ್ಲ ಇಲ್ಲ. ನಾವು ಮಕ್ಕಳ ಖುಷಿಗೋಸ್ಕರ ಈಗ ತುಂಬ ಹೊತ್ತಾದರೂ ಪರವಾಗಿಲ್ಲ ಅಂತ ಇದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಅಷ್ಟೇ. ಅದು ಹೀಗೆ ಬಿಡಿಸ್ಲಿಕ್ಕೆ ನೋಡಿ, ಕೆಲವೆಲ್ಲ ಹೀಗೆ ಬರ್ತದೆ. ಅದು ಮಳೆಯೂ ಸ್ಟಾರ್ಟ್ ಆಯ್ತು ಇಲ್ಲಿ. ನೋಡಿ, ಅಲ್ಲಿ ಮಳೆ ಬರ್ತಿತ್ತಲ್ಲ, ಹಾಗೆ ನಾನಿಲ್ಲಿ ಮತ್ತೆ ಬಂದೆ. ಇನ್ನು ನಾನು ಮತ್ತೆ ಸೇರಿದನ್ನೆಲ್ಲ ಬಿಡಿಸಾಕ. ನೋಡಿ, ಇಷ್ಟ ಆಯಿತು. ಬೋರ್ ಆಗ್ತದೆ ಅಂತೇಳಿ ಟಿ ವಿ ನೋಡ್ಕೊಂಡು ಬಿಡಿಸ್ತಾ ಇದ್ದಾನೆ. ನಾವು ಬಿಡಿಸುವ. ನೋಡಿ, ನಮ್ಮದೀಗ ಇಷ್ಟ ಆಯಿತು. ಅಮ್ಮ ಇನ್ನೂ ತಗೊಂಡು ಬರ್ತಿದ್ದಾರೆ. ನೋಡಿ, ತೊಳಿ ಫುಲ್ ಆಗಿದೆ. ನೋಡಿ, ಇದನ್ನು ಹಾಕ್ಬೋದಾಯ್ತು ಸೊಂಟೆಗೆ. ನಾನು ಹಾಕ್ತೇನೆ ಅದನ್ನು. ಅದು ಹಾಕು, ಕಟ್ ಮಾಡಿ ಹಾಕ್ಲಿಕ್ಕಲ್ಲ, ಎಂತ ಆಗುದಿಲ್ಲ. ಇಷ್ಟೇ ಆದದ್ದು ಮಾರ, ತೆಗೆದು ತೆಗೀವ. ಇದಿಷ್ಟೇನಾ? ಇಷ್ಟೇ ಹಾಗಾದ್ರೆ ನಾನು ಇನ್ನು ಕಟ್ ಮಾಡಿ ಹೋಗ್ತೇನೆ. ನೀನು ಕಟ್ ಮಾಡ್ಲಿಕ್ಕೆ ಹೋಗು. ಸರಿ. ನೋಡಿ, ಇವನು ಮಾಡ್ತಿದ್ದಾನೆ ಇನ್ನು. ನಾವಿನ್ನು ಕಟ್ ಮಾಡಿಕ್ಕೆ ಹೋಗುವ. ಉಪ್ಪು ನೀರು ಮಾಡ್ಕೊಳ್ತಿದ್ದೇವೆ. ಹಾಗೆ ನೋಡಿ, ನಾನು ಇಷ್ಟು ಮಾಡಿ ಆಯಿತು. ಇದು ಉಪ್ಪು ನೀರು ಈಗ ಕಾಯಿಸ್ಲಿಕ್ಕೆ ಇನ್ನೂ ರೆಡಿ ಮಾಡ್ತಿದ್ದೇವೆ. ನೋಡಿ, ಕಲ್ಲುಪ್ಪು ಹಾಕ್ಕೊಂಡದ್ದು. ಕಲ್ಲುಪ್ಪು ಮತ್ತು ನೀರು, ಮತ್ತು ಎಂತ ಹಾಕ್ಕೊಳ್ಳೋದಿಲ್ಲ. ಮಗಳು ನೋಡಿ, ಚಿಪ್ಸ್ ಆಕಾರದಲ್ಲಿ ಕಟ್ ಮಾಡ್ತಾ ಇದ್ದಾಳೆ. ಅವಳಿಗೆ ಕಟ್ ಮಾಡಲಿಕ್ಕೆ ಇಷ್ಟ ಅಂತೆ. ನಾ ಮಾಡಬೇಕಾ? ಬೇಡ. ಇವನು ಕಾಯಿಸ್ಲಿಕ್ಕೆ ಇದ್ದಾನೆ. ನೋಡಿ, ಇಬ್ಬರು ಭಾರಿ ಇಂಟ್ರೆಸ್ಟಲ್ಲಿ ಕೆಲಸದಲ್ಲಿ ಇದ್ದಾರೆ. ಭಾರಿ ಒಂದು ಹುಮ್ಮಸ್ಸಿನಿಂದ ಸಾಗ್ತಾ ಉಂಟು ನಮ್ಮ ಕೆಲಸಗಳು. ಮುಖದಲ್ಲಿ ಒಂಚೂರು ನೆಗೆ ಇಲ್ಲ, ಯಾಕಂದರೆ ಕೆಲಸ ಮಾಡೋದಲ್ಲ, ಸ್ವಲ್ಪ ಟೆನ್ಷನಲ್ಲಿ ಮಾಡ್ತಿದ್ದಾರೆ. ನೋಡಿ, ಒಮ್ಮೆದು ಕಾಯಿಸಿ ಆಯಿತು. ಇನ್ನೊಮ್ಮೆದು ಹಾಕಿದ್ದಾನೆ ನೋಡಿ. ನೋಡಿ, ಇದು ಉಪ್ಪು ನೀರು. ಇದನ್ನು ಹಾಕಿದ್ರೇನು ರೋಸ್ಟ್ ಆಗ್ತದೆ, ಏನು
ಎಂತ ಹೇಳೋದು ಕನ್ನಡದಲ್ಲಿ, ಕ್ರಿಸ್ಪಿ ಬರ್ತದೆ. ಕ್ರಿಸ್ಪಿ ಬರ್ತದೆ. ಇನ್ನು ನೀರು ಹಾಕಿದೆ, ಕ್ರಿಸ್ಪಿ ಬರ್ತದ ಇಲ್ವ ಅಂತ ಆಲೋಚನೆ ಮಾಡಬೇಡಿ. ನೋಡಿ ಇಲ್ಲಿ ಒಮ್ಮೆ ಕಾಯಿಸಿದೆ ನೋಡಿ, ಈಚೆ ಮಾವ ನೋಡಿ, ಅದು ಈ ಸೌಂಡ್ ಕೇಳಲಿಕ್ಕಿಲ್ಲ ನೋಡಿ. ಆಗದಿಂದ ಪಾಪ ಕಟ್ ಮಾಡ್ತಾ ಇದ್ಲು. ಗಂಟೆ ಎಷ್ಟಾಯ್ತು ಗೊತ್ತುಂಟು ಈಗ? 8:05 ಆಯಿತು ನೋಡಿ. ಇನ್ನೂ ಇಷ್ಟುಂಟು, ಇಷ್ಟು ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದಾಳೆ ನೋಡಿ. ಇವನು ಕಾಯಿಸ್ತಾ ಇದ್ದಾನೆ. ನೋಡಿ ಇಷ್ಟ ಆಯಿತು. ಮಗಳದೆಲ್ಲ ಕಟ್ ಮಾಡಿ ಆಯಿತು. ಇವನದೊಂದು ಅಷ್ಟೇ ಇರುವುದು ಇನ್ನು ಕಾಯಿಸ್ಲಿಕ್ಕೆ. ನೋಡಿ ನಾನಿಲ್ಲಿ ತುಂಬಿಸ್ತಾ ಇದ್ದೇನೆ. 5:00 ಸ್ಟಾರ್ಟ್ ಮಾಡಿದ್ದೇವೆ, ಈಗ 9 ಗಂಟೆವರೆಗೆ ಆಯಿತು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಉಂಟಂತ ನೋಡಿ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಹಾಗೂ ನಮಗೆ ಸಪೋರ್ಟ್ ಮಾಡಿ. ಬಾಯ್.